ಕೋವಿಡ್ ಒಂದು ಕಡೆ ಇದ್ರೂ ಕೂಡ ಇನ್ನೊಂದು ಕಡೆ ಸಮಾಜಕ್ಕೆ ನಾವೇನೋ ಕೊಡಬೇಕು. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ನಾನು ಡಾಕ್ಟರ್ ಆಗಿದ್ದೀನಿ ಅಂದಮೇಲೆ ಒಬ್ಬ ಸೋಲ್ಜರ್ ಯಾಕಾಗ್ತಾರೆ, ಯುದ್ಧ ಇದ್ದಾಗ ಕೆಲಸ ಮಾಡಬೇಕು ಅಂತ. ಸೊ ಒಬ್ಬ ಡಾಕ್ಟರ್ ಆಗಿ ಇಂಥ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಅದಕ್ಕೆ ಉಪಯೋಗ ಇಲ್ಲ. ಸೊ ಹಾಗಾಗಿ ನಾವು ಜೀವ ಹೋದ್ರೂ ಪರವಾಗಿಲ್ಲ ಅಂತ ಕೆಲಸ ಮಾಡಿದ್ವಿ ಮೇಡಮ್. ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ಈ ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಬಯಸ್ಕೊಂಡವರು ಡಾಕ್ಟರ್ ಮತ್ತು ಮಾಧ್ಯಮದವರು. ಅಂದರೆ ಅರಿವು ಮೂಡಿಸುವಂಥ ಜವಾಬ್ದಾರಿಯೂ ನಮ್ಮ ಮೇಲೆ ಇತ್ತು, ಜೊತೆಗೆ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗಿತ್ತು ಅಂತ. ನಿಮ್ಮ ವಿಚಾರದಲ್ಲಿ ನಾವು ನೋಡೋದಾದರೆ ಮನೇಲಿ ಫ್ಯಾಮಿಲಿ ಇದೆ, ವಯಸ್ಸಾಗಿರೋ ತಂದೆ ತಾಯಿ ಇರ್ತಾರೆ, ತಮ್ಮ ಇದ್ದಾನೆ, ಅದರ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ, ಈಗಿನ್ನೂ ಎಂಟ್ರಿ ಕೊಡ್ತಾ ಇದ್ದೀರಾ, ಕನಸುಗಳು ಸಾವಿರಾರು ಇತ್ತು. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ದು, ಜೊತೆಗೆ ನಿಮ್ಮನ್ನು ನೀವು ಈ ಮೋಟಿವೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೆಂಗಿತ್ತು, ಎಷ್ಟು ಸವಾಲಾಗಿತ್ತು? ಜೊತೆಗೆ ಆ ಕಾರಣಕ್ಕೆ ನಿಮಗೆ ಆಗಿನ ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅವರು ಕೂಡ ಟ್ವೀಟ್ ಮಾಡಿದ್ದು ಹೊಗಳಿದ್ದು ಅಲ್ವಾ? ಸೊ ಆ ಮೂಮೆಂಟ್ ಹೇಗಿತ್ತು? ಇಡೀ ದೇಶ ಕೋವಿಡ್ 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 ಅಂತ ಇತ್ತು, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು, ಆ ಮೂಮೆಂಟ್ ಹೇಗಿತ್ತು ಅಂತ? ಅದೇ ಮೇಡಮ್, ಮೇಯ್ನ್ ಈ ಕೋವಿಡ್ ಅನ್ನೋದು ಬರೀ ಡಾಕ್ಟರ್ಸಿಗೆಲ್ಲ ಒಂದು ಮನುಕುಲಕ್ಕೆ ಒಂದು ಪಾಠ. ನಾವೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತೀವಿ, ಬಟ್ ಪ್ರಕೃತಿ ಒಂದ್ಸಲ ಹಿಂಗೆ ಮೈ ಕೊಡುವುದ್ರೆ ಅವೆಲ್ಲ ಉದ್ರೋಗ್ತವೆ. ಎಷ್ಟೋ ಜನ ಸತ್ತೋ, ಎರಡನೇ ವೇವಲ್ಲಿ ಮೇಡಮ್ ಎಷ್ಟೋ ಜನ ಸತ್ತೋದ್ರು. ಆ ಟೈಮಲ್ಲಿ ಜನ ಹೆದರ್ಕೊಂಡ್ರು. ಈ ಫಸ್ಟ್ ವೇವ್ ಮತ್ತು ಥರ್ಡ್ ವೇವಲ್ಲಿ ಜನ ಹೆದರ್ಕೊಳ್ಳೇ ಇಲ್ಲ. ನಾವು ಹೇಳಿದ್ರೆ ಇವಾಗ ಒಂದು ಟೆಸ್ಟ್ ಮಾಡಬೇಕು ಅಂದರೆ ಓಡಿಸ್ಕೊಂಡು ಹೋಗಿ ಮಾಡಿರುವಂಥ ಉದಾಹರಣೆಗಳಿದೆ. ಯಾಕಂದರೆ ಓಡೋಗೋರು ಜನ, ಈ ಡಾಕ್ಟರ್ ಟೆಸ್ಟ್ ಮಾಡ್ತಾನೆ, ಬೇಕು ಅಂತ ಪಾಸಿಟಿವ್ ಕೊಡ್ತಾನೆ, ಕರ್ಕೊಂಡೋಗಿ ಕೂಡಾಕ್ತಾನೆ. ಸೊ ಇಂಥ ಸಂದರ್ಭಗಳಿದೆ. ಎಷ್ಟೋ ಜನ ಅಟ್ಯಾಕ್ ಮಾಡಿರೋದಿದೆ, ಪಾಸಿಟಿವ್ ಅವನಿಗೆ ಸಿಂಪ್ಟಮ್ಯಾಟಿಕ್ ಇದ್ದಾನೆ, ಪಾಸಿಟಿವ್ ಬಂದುಬಿಟ್ಟಿದೆ. ಸೊ ಪಾಸಿಟಿವ್ ಬಂದಮೇಲೆ ಕ್ವಾರಂಟೈನ್ ಮಾಡಲೇಬೇಕು. ಅವನಿಗೇನು, ನನಗೇನು ಇಲ್ಲ, ಶೀತ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ನನ್ನ ಯಾಕೆ ಹಾಕ್ಬಿಟ್ಟು ನೀವೇ ಮಾಡ್ತೀರಾ, ಇದು ನೀವು ಡಾಕ್ಟರ್ಸೇ ಸೇರಿ ಮಾಡ್ತಿರೋದು, ನಿಮಗೆ ಒಂದು ಕೇಸಿಗೆ ಇಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಮಾತಾಡಿರೋದಿದೆ. ಅದೇ ಟೈಮಲ್ಲಿ ಮೇಡಮ್ ಎಷ್ಟೋ ಜನ ಸತ್ತಿರುವಂಥ ಹೆಣಗಳನ್ನ ತಗೊಂಡೋಗಿ ಫ್ಯಾಮಿಲಿ ಮೆಂಬರ್ಸ್ ಬಂದಿಲ್ಲ, ನಾವು ಡಾಕ್ಟರ್ಸ್ ಹೋಗಿ ಅವ್ರನ್ನ ದಫನ್ ಮಾಡಿರುವಂಥ ಉದಾಹರಣೆಗಳಿದೆ. ಒಂದು ತಾಲೂಕಿಗೆ ಎಷ್ಟೋ ಸಲ ಆಂಬ್ಯುಲೆನ್ಸ್ ಕೊರತೆ ಇದ್ದಾಗ ನಾವೇ ಆಂಬ್ಯುಲೆನ್ಸ್ ಓಡಿಸ್ಕೊಂಡು ಹೋಗಿರೋದು ಉದಾಹರಣೆಗಳಿದೆ, ನಾವೇ ಸ್ವಾಬ್ ಟೆಸ್ಟ್ ಮಾಡಿರೋ ಉದಾಹರಣೆಗಳಿದೆ. ಸೊ ಡಾಕ್ಟರ್ಸ್ ಬರೀ ಡಾಕ್ಟರ್ಸ್ ಆಗಿ ಅಲ್ಲ, ಒಂದು ಓವರ್ ಆಲ್ ಹೆಲ್ತ್ ವರ್ಕರ್ ಆಗಿ ನರ್ಸ್ ಕೆಲಸ ಮಾಡಿದ್ದಾರೆ, ಆಂಬ್ಯುಲೆನ್ಸ್ ಕೆಲಸ ಮಾಡಿದ್ದಾರೆ, ಹೋಗಿ ಹೆಣಗಳನ್ನು ಹೂತಿದ್ದಾರೆ. ಸೊ ಡಾಕ್ಟರ್ಸ್ ಆ ಟೈಮಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಮೇಡಮ್. ಎಲ್ಲೋ ಕೆಲವೊಂದು ಜನ ತಮ್ಮ ಹಾಸ್ಪಿಟ್ಲ್ ಮುಚ್ಕೊಂಡ್ರು, ಕ್ಲಿನಿಕ್ ಮುಚ್ಕೊಂಡ್ರು ಅನ್ನೋದು ಬಿಟ್ಟರೆ, ಒಬ್ಬ ಡಾಕ್ಟರ್ ಆಗಿ ಪ್ರತಿಯೊಬ್ಬರು ಕೂಡ ಭಾಳ ಕಷ್ಟಪಟ್ಟು ಜನರಿಗೆ ತಿಳಿಸಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಕಡಿಮೆ ಡೆತ್ ರೇಟ್ ಇತ್ತು ಅಂದರೆ ಅದಕ್ಕೆ ಕ್ರೆಡಿಟ್ಸು ನಮ್ಮ ಆವತ್ತಿನ ಸರ್ಕಾರ ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್, ನಮ್ಮ ಪ್ರೈವೇಟ್ ಸೆಕ್ಟರ್ ಎಲ್ಲ ಕೂಡ ಬಹಳ ಕಷ್ಟಪಟ್ಟು ನಮ್ಮ ಎಷ್ಟೋ ಜನರನ್ನ ನಾವು ಉಳಿಸ್ಕೊಂಡಿದ್ದೀವಿ ಮೇಡಮ್. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಮನೆ ಒಳಗಡೆ ಇದ್ದರು. ಸೊ ಯಾವುದೇ ಕೆಲಸಗಳಿರಲಿಲ್ಲ, ಇದ್ದವರು ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಮಾಡ್ತಾಯಿದ್ರು. ಬಟ್ ಡಾಕ್ಟರ್ಸ್ ಅಂತ ಬಂದಾಗ ನಾವು ಬರೀ ಡಾಕ್ಟರ್ ಅಲ್ಲ, ಅವರ ಫ್ಯಾಮಿಲಿ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ. ನಿಮ್ಮ ತಂದೆನೂ ಕೂಡ ಕೆಲಸ ಮಾಡ್ತಾಯಿದ್ರು, ಎಲ್ಲರಿಗೆ ಸೇವೆ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರಿ. ನಿಮ್ಮ ತಾಯಿಯ ಮನಸ್ಥಿತಿ, ಎಷ್ಟು ಸತಿ ಕಾಲ್ ಬರ್ತಿತ್ತು ಮನೆಯಿಂದ, ಅವರ ಭಯ ಹೆಂಗಿತ್ತು ಅಂತ? ಮೇಡಮ್, ಅವ್ರು ಪ್ರತಿಯೊಬ್ಬರು ಕೂಡ ಭಯ ಇತ್ತು. ಬಟ್ ನನಗೆ ಲಕ್ಕಿಲಿ ನಮ್ಮ ತಂದೆ ತಾಯಿ ಯಾವಾಗಲೂ ನನಗೆ ಭಯ ಆಗುವ, ಏನಪ್ಪ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಯಾವತ್ತೂ ಹೆದರ್ಕೊಂಡಿಲ್ಲ. ನಾನು ತಿಂಗಳಾನ್ಗಟ್ಲೆ ಮನೆಗೆ ಬಂದಿಲ್ಲ ಅಂದರೂ ಕೂಡ ನನಗೆ ಯಾವತ್ತೂ ಹೆದರ್ಕೊಳ್ಳೋ ರೀತಿ ಮಾತಾಡಿಲ್ಲ. ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದು ವಾಚಿಂದ ಹಿಡಿದು ಪ್ರತಿಯೊಂದನ್ನು ತೊಳೆದು ಸ್ನಾನ ಮಾಡಿ ಒಳಗೆ ಹೋಗ್ತಿದ್ದೆ, ಯಾಕಂದರೆ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆಗಬಾರ್ದು, ಅವ್ರಿಗೆ ಆಗಬಾರ್ದು ಅಂತ. ಸೊ ಇದು ಪ್ರತಿಯೊಬ್ಬ ಡಾಕ್ಟರ್ನ ಕತೆ, ನನ್ನ ಕತೆ ಅಲ್ಲ. ಸೊ ಅದೊಂದು ವೆರಿ ಟಫ್ ಫೇಸ್. ಅದೇ ರೀತಿ ಎಷ್ಟೋ ಜನಕ್ಕೆ ಅದು ಡಾಕ್ಟರ್ಸಿಗೆ ಇದು ಕೆಲಸ ಮಾಡಲಿಕ್ಕೊಂದು ಅವಕಾಶ. ನಾನು ನನ್ನ ದೇಶಕ್ಕೇನೋ ಮಾಡಿದೆ, ನಮ್ಮ ಜನರಿಗೇನೋ ಮಾಡಿದೆ, ನನ್ನ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದೆ ಅನ್ನೋದೊಂದು ಅವಕಾಶ ಡಾಕ್ಟರ್ಸಿಗೆ.